ರಾಜ್ಯದ 30 ಜಿಲ್ಲೆಯ 30 ಸುದ್ದಿಗೆ ಸ್ವಾಗತ. ನಾನು ನಮ್ರತ. ಒಂದೊಂದಾಗೆ ನೋಡ್ತಾ ಹೋಗೋಣ. ಬಹುದಿನಗಳಿಂದ ರಾಜ್ಯದಲ್ಲಿ ಕೇಳಿ ಬರ್ತಾ ಇದ್ದ ನವೆಂಬರ್ ಕ್ರಾಂತಿಗೆ ಇತಿಶ್ರೀ ಹಾಡೋ ಸಮಯ ಬಂದಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಾದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು ಸದ್ಯಕ್ಕೆ ಈ ಫೈಟ್ ದೆಹಲಿ ಹೈಕಮಾಂಡ್ ಅಂಗಳದಲ್ಲಿದೆ. ನಾಳೆ ದೆಹಲಿಯಲ್ಲಿ ಈ ಬಗ್ಗೆ ಮಹತ್ವದ ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರವನ್ನ ವರಿಷ್ಠರು ತೆಗೆದುಕೊಳ್ಳುವ ಲಕ್ಷಣಗಳು ದಟ್ಟವಾಗಿದೆ. ಇನ್ನು ನಾಳೆಯೂ ಕೂಡ ಯಾವುದೇ ನಿರ್ಧಾರವಾಗದ ಪಕ್ಷದಲ್ಲಿ ನವೆಂಬರ್ 29ಕ್ಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನೇತೃತ್ವದ ಸಭೆಯಲ್ಲಿ ಎಲ್ಲವೂ ಇತ್ಯರ್ಥವಾಗಬಹುದು ಎನ್ನಲಾಗ್ತಾ ಇದೆ. ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು ಎಂಬ ಡಿಕೆಶಿ ಪೋಸ್ಟ್ ವಿಚಾರವಾಗಿ ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ವಿರೋಧವಾಗಿ ನಾನು ಮಾತನಾಡಲ್ಲ, ಎಲ್ಲರಿಗೂ ಕೂಲಿ ಸಿಗಲ್ಲ, ಬಹಳ ಮಂದಿ ಇದ್ದಾರೆ, ಎಲ್ಲರ ಪ್ರಯತ್ನದಿಂದ ಸರ್ಕಾರ ಬಂದಿದೆ, ಕೆಲವರಿಗೆ ಕೂಲಿ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ, ಆದಷ್ಟು ಬೇಗ ಈ ಗೊಂದಲ ಬಗೆಹರಿಯಬೇಕು, ನಾವು ಕೂಡ ಗೊಂದಲ ಬಗೆಹರಿಸುವಂತೆ ಮನವಿ ಮಾಡ್ತೀವಿ ಅಂತ ಹೇಳಿದರು. ಎಲ್ಲರಿಗೂ ಸಿಗೋಲ್ಲ, ರೇಟ್ ಬಂದಿ ಬಹಳ ಮಂದಿ ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವರು ಸಿಗತ್ತೆ, ಕೆಲವರಿಗೆ ಸಿಗೋಲ್ಲ, ಕಾಯ್ಬೇಕಷ್ಟೇ ಸರ್. ಇದು ಎಲ್ಲಿವರೆಗೂ ಇರುತ್ತೆ ಸರ್ ಇದು ಗೊಂದಲ, ಈ ಕುರ್ಚಿ ಗೊಂದಲ? ಹೇಳಿದೆ ನಾವು ಹೇಳಿದಾರೆ, CM ಅವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಆದಷ್ಟು ಬೇಗ ಇತ್ಯರ್ಥ ಆಗಬೇಕು, ಅದು ಇಲ್ಲಾಂದ್ರೆ ಗೊಂದಲ ಬಗೆಹರಲ್ಲ. ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ನಾವು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ. DK ಶಿವಕುಮಾರ್ ಒಬ್ಬರಿಗೆ ಕೂಲಿ ಕೇಳ್ತಾ ಇದ್ದಾರೆ ಸರ್, ಉಳಿದವರಿಗೂ ಕೂಲಿ ಕೇಳ್ತಾ ಇಲ್ಲ, ಯಾರು ಅವರೊಬ್ಬರೇ ದುಡ್ಡು. ಆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು, ಸತೀಶ್ ಜಾರಕಿಹೊಳಿ ಅವರಿಗೆ CM ಆಗೋ ಆಸೆ ಇಲ್ವಾ ಅನ್ನೋದು ಒಂದು. ಎರಡನೇದು, DK ಶಿವಕುಮಾರ್ ಅವರು CM ಆದರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಇರ್ತದ ಅಂತ. ಅದು ನೋಡಿ, ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ, ಇಲ್ಲಿ ಹೇಳೋಕ್ಕಾಗೋಲ್ಲ. ಪಕ್ಷದಲ್ಲಿ ಇದ್ದೀವಿ, ಅದೇ ಪಕ್ಷದಲ್ಲಿದ್ದು ಅದೇ ಪಕ್ಷಕ್ಕೆ ಮಾಡಲೇಬೇಕಾಗ್ತದೆ. ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್? ಈಗ ಬರೋಲ್ಲ, ಅದೀಗ ಪ್ರಶ್ನೆ ಬರೋಲ್ಲ. ಎಲ್ಲರೂ ಪಕ್ಷದಲ್ಲಿ ಇದೆ, ಅವರು ಇದ್ದಾರೆ, ನಾವು ಇದ್ದೀವಿ. ಈಗ ಸರ್ 28 ಕುರ್ಚಿ ಫೈಟ್ ಬಗ್ಗೆ ಕೊನೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೌನ ಮುರಿದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ್ದು ಎಲ್ಲಾ ಗೊಂದಲಗಳಿಗೆ ಆದಷ್ಟು ಬೇಗ ತೆರೆ ಬೀಳುತ್ತೆ, ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ನಾಯಕರು ಹೇಳ್ತಾರೆ, CM DCM ಅವರನ್ನ ಕರೆದು ಮಾತನಾಡ್ತೀವಿ ಎಂದಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ, ಪವರ್ ಶೇರಿಂಗ್ ವಿಚಾರದ ಬಗ್ಗೆ ನಮಗೆ ಕಲ್ಪನೆನೂ ಇಲ್ಲ, ಆ ಮಟ್ಟಕ್ಕೆ ನಾನು ಮಾತನಾಡೋದು ಏನೂ ಇಲ್ಲ ಅಂತ ಹೇಳಿದರು. ಅವರು ಕೇಳ್ತಾರೆ, ಇವರು ಕೇಳ್ತಾರೆ, ನಾವು ಕೇಳ್ತೀವಿ. ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅದಕ್ಕೆ ಬದ್ಧ. ಖಂಡಿತವಾಗ್ಲೂ ಹೈಕಮಾಂಡ್ ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾನು ಬದ್ಧ ಆಗಿರ್ತೀನಿ, ಎಲ್ಲರೂ ಬದ್ಧ ಆಗಿರ್ತೀವಿ. ನಮ್ಮ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರು ಈ ರೀತಿ ಹೇಳಿದಾರಂತಂದರೆ ಕರೆದು ಮಾತನಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಮೇಡಮ್, ಈ ಗೊಂದಲಗಳಿಗೆಲ್ಲ ಯಾವಾಗ ತೆರೆ ಬೀಳ್ತೈತೆ ಮೇಡಮ್? ಅದನ್ನು ಹೇಳಲಿಕ್ಕೆ ನಾನು ಯಾರು, ಬಟ್ ಅಧ್ಯಕ್ಷರು ತಮಗೆ ಹೇಳಿದಾರಂತೆ ತಾವೇ ಹೇಳ್ತಾ ಇದ್ದೀರಾ. ಸೊ ಆದಷ್ಟು ಶೀಘ್ರದಲ್ಲಿ ಇದಕ್ಕೆಲ್ಲ ಒಂದು ತೆರೆ ಬೀಳುತ್ತೆ. ನಾಯಕತ್ವ ಬದಲಾವಣೆ ಆಗುವಾಗ ಬೇಡವಾ ಮೇಡಮ್? ಏನೂ ನನಗೆ ಅದ್ರ ಬಗ್ಗೆ ನೀವು ಕೇಳಲಿಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಕೆಲವರು ಗೊತ್ತು ಎಂದಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ನನಗೇನು ಗೊತ್ತಿಲ್ಲ. ಮೊದಲು ಪಕ್ಷ, ಆಮೇಲೆ ವ್ಯಕ್ತಿ. ಪಕ್ಷ ಉಳಿದ್ರೆ ವ್ಯಕ್ತಿ ಉಳಿತಾನೆ. ಪಕ್ಷದ ಜೊತೆಗೆ ವ್ಯಕ್ತಿಗೂ ಸಾಮರ್ಥ್ಯ ಇರುತ್ತೆ. ಎಲ್ಲ ನಾಯಕರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಮಾಡ್ತಾ ಇದೆ, ಇನ್ನೆರಡು ದಿವಸದಲ್ಲಿ ಸಾರ್ಟ್ ಔಟ್ ಆಗ್ತದೆ. ಪಕ್ಷ ಬಹಳ ಅವಶ್ಯ, ವ್ಯಕ್ತಿ ಅಲ್ಲ. ಪಕ್ಷ ಉಳಿದ್ರೆ ವ್ಯಕ್ತಿ ಉಳಿತದೆ, ಪಕ್ಷದ ಜೊತೆ ವ್ಯಕ್ತಿಗೂ ಸಾಮರ್ಥ್ಯ ಇರ್ತದೆ. ನಾನು ಅದನ್ನ ನಾಯಕರು ಒಮ್ಮನಸ್ಸಿನಿಂದ ರಾಜಕುಮಾರ ಕೈಗೊಂಡು ಸಿದ್ದರಾಮಯ್ಯ ಅವರೇ 5 ವರ್ಷ ಪೂರ್ಣಾವಧಿ CM ಅಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಯಾವುದೇ ಆರೋಪವಿಲ್ಲ, ನಾಯಕತ್ವ ಬದಲಾವಣೆ ಚರ್ಚೆಯೇ ಬರಬಾರ್ದಿತ್ತು. ಆದರೆ ಯಾರೋ ಕೆಲವರು ಬದಲಾವಣೆ ಕುರಿತು ಮಾತನಾಡಿದ್ದಾರೆ. ಹೈಕಮಾಂಡ್ ಎಲ್ಲೂ CM ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಇನ್ನು 2.5 ವರ್ಷ CM ಬದಲಾಗಲ್ಲ ಅನ್ನೋ ವಿಶ್ವಾಸವಿದೆ ಅಂತ ತಂದೆ ಪರ ಬ್ಯಾಟ್ ಬೀಸಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ಏನಾದರೂ ಹೇಳೋದಕ್ಕಿಂತ ಮುಂಚೆ ನಾವು ಯಾರು ಅದ್ರ ಬಗ್ಗೆ ಮಾತನಾಡೋದು ಸರಿ ಇರೋದಿಲ್ಲ. ಸೊ ಅದು ಕೊಟ್ಟ ಮಾತಿನಂತಾನೆ ನಡೀತಾರೆ. ಹೈಕಮಾಂಡ್ಗೆ ಏನು ಮಾತು ಕೊಟ್ಟಿದಾರೋ ಅದೇ ಪ್ರಕಾರ ನಡ್ಕೊಳ್ತಾರೆ. ಯಾರೇ ಆಗಲಿ, ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಿ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆ್ಯಸ್ ಅ ಪಾರ್ಟಿ ವರ್ಕರ್ ಆಗಿ MLA ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನಗೆ ಕಾಣಿಸಿಲ್ಲ. ಯಾಕೆ ಅಂತಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ, ಹಗರಣ ಅಂತ ಏನಿಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ.
MLAಗಳು ಅವ್ರ ಪರವಾಗಿದ್ದಾರೆ. ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣಿಸ್ತಿಲ್ಲ. ಆದರೂ ಕೂಡ ಕೆಲವರು ಕೇಳಿದ್ದಾರೆ, ಸೊ ಏನು ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಬೇಕಿಂತವ್ರು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರೋದು. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರುತ್ತಾರೆ ಅಂತ ಸಚಿವ ಜಮೀರ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ, ನಾಯಕತ್ವ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ, ಪಕ್ಷ ಮತ್ತು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಸಿಎಂ ಪರ ಬ್ಯಾಟ್ ಬೀಸಿದರು. ಖಾಲಿ ಇಲ್ಲ, ನಾನು ಅವತ್ತಿಂದ ಒಂದೇ ಮಾತು ನಂದು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅವ್ರು 28ವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರ್ತಾರಂತ ಭಾಳ ಸತಿ ನಾನು ಹೇಳಿದ್ದೀನಿ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಅದಕ್ಕೆಲ್ಲ ನಾವು ಬದ್ಧ. ಅವ್ರಿಗೆ ಗೆರೆ ಹಾಕಿದ್ದು ನಾವು ಗೆರೆ ಟಟ್ಟಲ್ಲ. ಕೇಳ್ರಿ, ಈಗ ನಾವೆಲ್ಲ ಒಂದು ನಿಮಿಷ, ನಾವು ಹೈಕಮಾಂಡ್, ನಾನು ಹೇಳ್ತೀನಿಲ್ಲ, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಸಿದ್ದರಾಮಯ್ಯ ಚಿತ್ರದುರ್ಗ ಮುರುಘಾಶ್ರೀ ನಿರ್ದೋಷಿ ಎಂದು ಕೋರ್ಟ್ ನೀಡಿದ ತೀರ್ಪು ಪ್ರಶ್ನಿಸಿ ಸಂತ್ರಸ್ತೆಯರ ಪರ ವಕೀಲರು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋ ಸಾಧ್ಯತೆ ಇದೆ. 1ನೇ ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀ ನಿರ್ದೋಷಿ ಎಂದು ಚಿತ್ರದುರ್ಗ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ನೀಡಿತು. ಇದರ ಬೆನ್ನಲ್ಲೇ ಮುರುಘಾಶ್ರೀಗಳಿಗೆ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ತೆರವಾಗುವ ಸಾಧ್ಯತೆ ಇದೆ.